ಸಚಿವ ಮಲ್ಲಿಕಾರ್ಜುನ್ ವಿರುದ್ಧ ಸಂಸದ ಕಾರಜೋಳ ಕಿಡಿಕಾರಿದ್ದಾರೆ. ಮಲ್ಲಿಕಾರ್ಜುನ್ ವಿರುದ್ಧ ಮುಸ್ಲಿಮರು ಆಕ್ರೋಶಗೊಂಡಿದ್ದಾರೆ. ಯಾರೇ ಅವಮಾನ ಮಾಡಿದ್ರೂ ತಪ್ಪು, ಗೌರವದಿಂದ ಇರಬೇಕು. ಮುಸ್ಲಿಮರಿಗೆ ಕಾಂಗ್ರೆಸ್ ಕಿಮ್ಮತ್ತು ಕೊಡ್ತಿಲ್ಲ ಅನ್ನೋ ಭಾವನೆ ಬಂದಿದೆ. ಜಮೀರ್ಗೆ ಮಲ್ಲಿಕಾರ್ಜುನ್ ಕ್ಷಮೆ ಕೇಳಬೇಕು ಅಂತಿದ್ದಾರೆ. ಮುಸ್ಲಿಮರ ಆಕ್ರೋಶ ಏನು ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ಅಂತ ಸಂಸದ ಕಾರಜೋಳ ಸಚಿವ ಮಲ್ಲಿಕಾರ್ಜುನ್ ವಿರುದ್ಧ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ಸು ದಲಿತರನ್ನ ಮತ್ತು ಅಲ್ಪಸಂಖ್ಯಾತರನ್ನ ಮುಸಲ್ಮಾನರ ಕೇವಲ ವೋಟ್ ಬ್ಯಾಂಕ್ ಮಾಡಿಕೊಂಡಿದೆ ಹೊರತು ಅವರಿಗೆ ಯಾವುದೇ ಸ್ಥಾನಮಾನ ಕೊಡೋದಾಗಲಿ ಗೌರವ ಕೊಡೋದಾಗಲಿ ಕಾಂಗ್ರೆಸ್ ಯಾವತ್ತೂ ಕೂಡ ಮಾಡಿಲ್ಲ. ನಾನು ಯಾಕೆ ಇದನ್ನು ಹೇಳ್ತೇನೆ ಅಂದ್ರೆ, ಬರೀ ಇವತ್ತಿನ ಜನಸಾಮಾನ್ಯರದಲ್ಲ, ಆವತ್ತಿನ ಕಾಲದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು, ದೇಶಕ್ಕೆ ಸಂವಿಧಾನ ಕೊಟ್ಟಂಥವ್ರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರು, ಅವ್ರಿಗೆ ಅವರು ಅವಮಾನ ಮಾಡಿದಂಥವ್ರು. ಇವ್ರನ್ನ ಯಾವ ಕಾಲಕ್ಕೂ ಮುಸಲ್ಮಾನರಿಗೆ ಅವ್ರು ಗೌಡೆ ಕಿಮ್ಮತ್ತು ಕೊಡೋದಿಲ್ಲ ಕಾಂಗ್ರೆಸ್ನವರು. ಕಾಂಗ್ರೆಸ್ನವ್ರಿಗೆ ಏನಿದೆ ಅಂದರೆ, ಮುಸಲ್ಮಾನರು 100% ನಮ್ಮ ವೋಟ್ರಸ್, ನಾವು ಏನು ಮಾಡಿದ್ರು ನಮಗೆ ವೋಟ್ ಹಾಕ್ತಾರೆ ಅನ್ನೋ ಭಾವನೆ ಅದ. ಈ ಸಾರಿ ದಾವಣಗೆರೆಯಲ್ಲಿ ಮುಸಲ್ಮಾನರು ಯಾವ ಕಾರಣಕ್ಕೂ ವೋಟ್ ಹಾಕೋದಿಲ್ಲ, ದಲಿತರು ಹಾಕೋದಿಲ್ಲ. ಜಮೀರ್ ಅಹಮದ್ ಅವ್ರ ಬೆಂಬಲಿಗರು ಎಸ್ ಮಲ್ಲಿಕಾರ್ಜುನ್ ಅವ್ರ ಮುಖಕ್ಕೆ ನಾವು ಮಸಿ ಬೆಳಿತೀವಿ ಅಂತೇಳಿ ಪಾದಯಾತ್ರೆ ಬಂದು ಮಸಿ ಬೆಳಿತೀವಿ ಅಂತಿದ್ದಾರೆ ಸರ್. ನೋಡಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆ ವ್ಯವಸ್ಥೆ ಹೇಗಿರಬೇಕು ಹಾಗಿರ್ಬೇಕು. ಯಾರಿಗೂ ಅವಮಾನ ಮಾಡ್ತಕ್ಕಂಥದ್ದು ಆಗಬಾರ್ದು. ಅದಕ್ಕೆ ಯಾರೇ ಅವಮಾನ ಮಾಡಿದ್ರೂ ತಪ್ಪು, ಗೌರವದಿಂದ ಇರಬೇಕು. ಮುಸ್ಲಿಮರಿಗೆ ಕಾಂಗ್ರೆಸ್ ಕಿಮ್ಮತ್ತು ಕೊಡ್ತಿಲ್ಲ ಅನ್ನೋ ಭಾವನೆ ಬಂದಿದೆ. ಜಮೀರ್ಗೆ ಮಲ್ಲಿಕಾರ್ಜುನ್ ಕ್ಷಮೆ ಕೇಳಬೇಕು ಅಂತಿದ್ದಾರೆ. ಮುಸ್ಲಿಮರ ಆಕ್ರೋಶ ಏನು ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ಅಂತ ಸಂಸದ ಕಾರಜೋಳ ಸಚಿವ ಮಲ್ಲಿಕಾರ್ಜುನ್ ವಿರುದ್ಧ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ಸು ದಲಿತರನ್ನ ಮತ್ತು ಅಲ್ಪಸಂಖ್ಯಾತರನ್ನ ಮುಸಲ್ಮಾನರ ಕೇವಲ ವೋಟ್ ಬ್ಯಾಂಕ್ ಮಾಡಿಕೊಂಡಿದೆ ಹೊರತು ಅವರಿಗೆ ಯಾವುದೇ ಸ್ಥಾನಮಾನ ಕೊಡೋದಾಗಲಿ ಗೌರವ ಕೊಡೋದಾಗಲಿ ಕಾಂಗ್ರೆಸ್ ಯಾವತ್ತೂ ಕೂಡ ಮಾಡಿಲ್ಲ. ನಾನು ಯಾಕೆ ಇದನ್ನು ಹೇಳ್ತೇನೆ ಅಂದ್ರೆ, ಬರೀ ಇವತ್ತಿನ ಜನಸಾಮಾನ್ಯರದಲ್ಲ, ಆವತ್ತಿನ ಕಾಲದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು, ದೇಶಕ್ಕೆ ಸಂವಿಧಾನ ಕೊಟ್ಟಂಥವ್ರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರು, ಅವ್ರಿಗೆ ಅವರು ಅವಮಾನ ಮಾಡಿದಂಥವ್ರು. ಇವ್ರನ್ನ ಯಾವ ಕಾಲಕ್ಕೂ ಮುಸಲ್ಮಾನರಿಗೆ ಅವ್ರು ಗೌಡೆ ಕಿಮ್ಮತ್ತು ಕೊಡೋದಿಲ್ಲ ಕಾಂಗ್ರೆಸ್ನವರು. ಕಾಂಗ್ರೆಸ್ನವ್ರಿಗೆ ಏನಿದೆ ಅಂದರೆ, ಮುಸಲ್ಮಾನರು 100% ನಮ್ಮ ವೋಟ್ರಸ್, ನಾವು ಏನು ಮಾಡಿದ್ರು ನಮಗೆ ವೋಟ್ ಹಾಕ್ತಾರೆ ಅನ್ನೋ ಭಾವನೆ ಅದ. ಈ ಸಾರಿ ದಾವಣಗೆರೆಯಲ್ಲಿ ಮುಸಲ್ಮಾನರು ಯಾವ ಕಾರಣಕ್ಕೂ ವೋಟ್ ಹಾಕೋದಿಲ್ಲ, ದಲಿತರು ಹಾಕೋದಿಲ್ಲ. ಜಮೀರ್ ಅಹಮದ್ ಅವ್ರ ಬೆಂಬಲಿಗರು ಎಸ್ ಮಲ್ಲಿಕಾರ್ಜುನ್ ಅವ್ರ ಮುಖಕ್ಕೆ ನಾವು ಮಸಿ ಬೆಳಿತೀವಿ ಅಂತೇಳಿ ಪಾದಯಾತ್ರೆ ಬಂದು ಮಸಿ ಬೆಳಿತೀವಿ ಅಂತಿದ್ದಾರೆ ಸರ್. ನೋಡಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆ ವ್ಯವಸ್ಥೆ ಹೇಗಿರಬೇಕು ಹಾಗಿರ್ಬೇಕು. ಯಾರಿಗೂ ಅವಮಾನ ಮಾಡ್ತಕ್ಕಂಥದ್ದು ಆಗಬಾರ್ದು. ಅದಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.